ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ಯಾಡ್, ಈ ಗೋವಿಂದ ಯಾಕೋ ಜಾಸ್ತಿ ಆಯ್ತು. ಮೊದಲು ಅವನ್ನ ಕೆಲಸದಿಂದ ತೆಗಿಬೇಕು. ಈಗ ಅವನೇನ್ ಮಾಡ್ದ? ಅಲ್ಲ ಮಾವ, ನಮ್ಮನ್ನ ನೋಡಿನೂ ನೋಡದೆ ಇರೋ ಆಗ ಹೋಗ್ತಿದ್ದ. ಅವನನ್ನ ಕರೆಸಿ ನಿಲ್ಸಿ, ಏನಪ್ಪ ನಮ್ಮನ್ನ ನೋಡಿದಾಗ ಒಂದು ವಿಶ್ ಮಾಡ್ಬೇಕು ತಾನೆ ಅಂತ ಹೇಳಿದಾಗ ವಿಶ್ ಅಂತ ಕೇರ್ಲೆಸ್ ಆಗಿ ಹೇಳ್ತಾನೆ. ನೀವೀಗ ಹೇಳಿದ್ದ ಅದೇ ಅಲ್ವಾ? ಅವನು ಕೂಡ ಸರಿಯಾಗಿ ಹೇಳಿದಾನಲ್ಲ. ಡ್ಯಾಡ್, ನೀವು ಕೆಲ್ಸದವ್ರಿಗೆ ಹೀಗೆ ಸಲಿಗೆ ಕೊಟ್ಟಿರೋದಕ್ಕೆ ಅವ್ನು ನಮ್ಗೆ ಹೀಗೆಲ್ಲ ಮಾತಾಡ್ತಿರೋದು. ನಾವು ಕೊಡೋ ಸಂಬಳಕ್ಕೆ ಕೈ ಚಾಚೋರು ನಮ್ಗೆ ಅವಮಾನ ಮಾಡಿದ್ರೆ ಸರಿ ಅನ್ಸುತ್ತೆ ಡ್ಯಾಡ್? ಅಷ್ಟೇ ಅಲ್ಲ ಮಾವ, ನಾ ಈ ಮನೆ ಅಳಿಯ, ನಾನು ಈ ಮಗಳನ್ನ ಮದುವೆ ಆಗಿದ್ದೀನಿ, ನಾನು ಬಿಟ್ಟಿಯಾಗಿ ತಿಂತಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ. ನೀವೇ ಹೇಳಿ ಮಾವ, ನಾನು ಯಾವತ್ತಾದ್ರೂ ಈ ಮನೆ ಅಳಿಯ ತರ ನಡ್ಕೊಂಡಿದ್ದೀನ? ನನ್ನ ಸ್ವಂತ ಮನೆ ಅನ್ಕೊಂಡು ಮನೆ ಮಗನ್ ತರ ನಡ್ಕೊಂಡಿಲ್ವಾ? ಅಲ್ಲ, ನನ್ನ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತಾನಲ್ಲ, ಅವ್ನ್ಗೆ ಎಷ್ಟಿರ್ಬೇಕು ಕೊಬ್ಬು? ಅವ್ನ್ ಕೊಬ್ಬು ಇಳಿಬೇಕು ಅಂದ್ರೆ ಇವಾಗ್ಲೇ ಅವನ್ನ ಕೆಲ್ಸದಿಂದ ತೆಗೆದಾಕ್ಬೇಕು. ಇದ್ದಕ್ಕಿದ್ದಾಗೆ ಕೆಲಸದಿಂದ ತೆಗೆದಾಕಿದ್ರೆ ಅವನ್ ಜೀವನದ ಕಥೆ ಏನು? ಅವನ್ ಎಲ್ಲಿ ಹೋಗ್ತಾನೆ? ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಡ್ಯಾಡ್, ನಮಗ ಅವಮಾನ ಆದ್ರೂ ಪರವಾಗಿಲ್ಲ, ಅವನಿಗೆ ಒಳ್ಳೇದಾಗ್ಬೇಕು ಅನ್ನೋ ತರ ಹೇಳ್ತಾ ಇದ್ದೀರಾ? ಅವನು ಈ ಮನೆ ಕೆಲ್ಸದವನಷ್ಟೇ. ಅವನ ಮೇಲೆ ಇಷ್ಟೊಂದು ಕನ್ಸರ್ನ್ ಯಾಕೆ ತೋರಿಸ್ತಾ ಇದ್ದೀರಾ? ನಾವೇನಾದ್ರೂ ಇದೇ ಮಾತನ್ನ ಮಾಮ್ಗೆ ಹೇಳಿದಿದ್ರೆ ಅವನನ್ನ ಇಮಿಡಿಯೇಟ್ ಆಗಿ ಕೆಲ್ಸದಿಂದ ತೆಗ್ದಿರೋರು. ಅಖಿಲ, ಕುಡಿಯಕ್ಕೊಂದು ಲೋಟ ನೀರು ತಂದ್ಕೊಡು. ಮಯೂರಿ, ಅಪ್ಪನಿಗೆ ಕುಡಿಯಕ್ಕೊಂದು ಲೋಟ ನೀರ್ ತಗೋಬಾ. ನಿನಗೆ ಹೇಳಿದ್ದು ಬಂದ್ ನಿಂತ್ಕೊ ಅಂತ ಅಲ್ಲ, ಅಪ್ಪನಿಗೆ ನೀರ್ ಕೊಡು ಅಂತ. ಅಲ್ಲ, ಹೇಳಿದ್ ಒಂದ್ ಕೆಲ್ಸ ಕೂಡ ನೀಟಾಗಿ ಮಾಡೋದೇ ಇಲ್ವಲ್ಲ, ಹೋಗ್ ನೀರ್ ಕೊಡು. ಅಖಿಲ,